ಆ ತರಬೇತಿ ಪಡೆಯಲಿರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಆ ಮಾನದಂಡಗಳನ್ನ ತೂಗಿ ನೋಡಿದಾಗ ಇಬ್ಬರು ವಿದ್ಯಾರ್ಥಿಗಳನ್ನ ಇಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಗಳು ಅಂತೇಳಿ ಆಯ್ಕೆಯನ್ನ ಮಾಡಲಾಗಿದೆ. ಆ ವಿದ್ಯಾರ್ಥಿಗಳು ಒಂದು ಕುಮಾರ್ ಬಸವರಾಜ್ ಬೆಂಡಿಗೇರಿ, ಇನ್ನೋರ್ವ ಕುಮಾರಿ ವಿಜಯಲಕ್ಷ್ಮಿ ಪೂಜಾರ್ ಅಂತಕ್ಕಂಥ ಈ ಎರಡು ವಿದ್ಯಾರ್ಥಿಗಳನ್ನ ಶಿಕ್ಷಕ ವೃಂದದವರು ಆದರ್ಶ ವಿದ್ಯಾರ್ಥಿಗಳು ಅಂತೇಳಿ ಆಯ್ಕೆ ಮಾಡಿದ್ದಾರೆ. ಅವರು ವಿದ್ಯಾರ್ಥಿಗಳನ್ನ ಎಲ್ಲ ಶಿಕ್ಷಕರು ಬಂದು ವೇದಿಕೆ ಮೇಲೆ ಆ ಇರುವರು ವಿದ್ಯಾರ್ಥಿಗಳಿಗೆ ಆದರ್ಶ ವಿದ್ಯಾರ್ಥಿ ಬಹುಮಾನವನ್ನು ಕೊಟ್ಟು ಅವರನ್ನ ಅಭಿನಂದಿಸಬೇಕು ಅಂತೇಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಿದ್ದೀನಿ. ಎರಡೂ ವಿದ್ಯಾರ್ಥಿಗಳು ಕುಮಾರ್ ಬಸವರಾಜ್ ಬೆಂಡಿಗೇರಿ ಮತ್ತು ವಿಜಯಲಕ್ಷ್ಮಿ ಪೂಜಾರ್ ಅಂತಕ್ಕಂಥ ಈ ಇಬ್ಬರು ವಿದ್ಯಾರ್ಥಿನಿಯರು ವೇದಿಕೆ ಮೇಲೆ ಬಂದು ಪ್ರತಿಯೊಬ್ಬ ಮಗುವಿನಲ್ಲಿಯೂ ತಾನೆ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಗಳಿರ್ತವೆ. ಆ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಗಳಲ್ಲಿ ಸ್ವಲ್ಪ ಮಟ್ಟಿನಲ್ಲಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಂದ್ರೆ ತಮ್ಮ ಜೀವನ ರಾಮೋ ಸರ್ವಲೋಕಾನಾಂ ಸಪ್ತತಿಂ ಶಾಸ್ತ್ರಪಾರಗಾಂ ತಾಂ ಧರ್ಮಕಾರಣಿ ಪ್ರಣಮಾಮಿ ಪರಂ. ಗಾಂವ್ ತಾಲೂಕು ಕೋಟ್ನಹಳ್ಳಿ ಗ್ರಾಮದಲ್ಲಿ ಜ್ಞಾನನಿಧಿ ನವೋದಯ ಕೋಚಿಂಗ್ ಸೆಂಟರ್ ಕೋಟ್ನಹಳ್ಳಿ ವಾರ್ಷಿಕೋತ್ಸವ ಸಮ್ಮೇಳನ ಅಂಗವಾಗಿ 2015 ಸಾಲಿನ ನವೋದಯ ಮತ್ತು ಮೊರಾರ್ಜಿ ಕೋಚಿಂಗ್ ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುಗೆ ಹಾಗೂ ಬಹುಮಾನ ವಿತರಣಾ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪೂಜ್ಯ ಮಾತೆ ಶ್ರೀ ಬಸವೇಶ್ವರಿ ಬಸವಧಾಮ ಮುಂದೂರವರೇ, ಅಧ್ಯಕ್ಷತೆ ಪೂಜ್ಯ ಚನ್ನಬಸವಣ್ಣ ಸ್ವಾಮಿಗಳೇ ಅವರಲ್ಲಿದ್ದಾರೆಂದು ಶ್ರೀ ಶಾಂತವ ಬೊಮ್ಮನಹಳ್ಳಿ ತಾಲೂಕು ಪಂಚಾಯತ್ ಸಿದ್ಧಾಂತ ಸಭಾ ಸಂಚಾಲನೆ ನಿರ್ವಹಿಸತಕ್ಕಂಥ ಶ್ರೀ ಎಸ್ ಬೆಳಗಾರ್ ಸರ್, ಬ್ರಹ್ಮಪುರಿ ಮಹಾವಿದ್ಯಾಲಯ ಸಿದ್ಧಾಂತ ಹಾಗೂ ಈ ಗ್ರಾಮದ ಅನೇಕ ಗಣ್ಯ ವ್ಯಕ್ತಿಗಳೇ ಹಾಗೂ ಕೋಚಿಂಗ್ ಸೆಂಟರ್ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳೇ, ಯಾವತ್ತೂ ಹೊತ್ತಳ್ಳಿ ಗ್ರಾಮದ ಸಮಸ್ತ ಮಹಾದೈವಗಳೇ, ಚಿಕ್ಕ ಮಕ್ಕಳೇ, ತಾಯಿಗಳೇ, ಸಮಯ ಭಾಳ ಆಗ್ಯದಂದ್ರೇನು, ಮಕ್ಕಳ ಒಂದು ಕಾರ್ಯಕ್ರಮ ಇರೋದ್ರಿಂದ ಇವ್ರು ಯಾವಾಗ ಭಾಷಣ ಮುಗಿಸ್ತಾರ ಅಂತ ತಿಳ್ಕೊಂಡು ಅವರು ಕಾತುರಿ ಕುಂತಿದ್ದಾರೆ. ಮಕ್ಕಳು ಶಿಕ್ಷಣ ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಮಕ್ಕಳಿಗೆ ವಿದ್ಯೆ ಮುಖ್ಯವಾಗಿರ್ತಕ್ಕಂಥದ್ದು. ಜನನಿ ಮೊದಲ ಗುರು, ತಾಯಿ ಮೊದಲನೇ ಗುರು ಮನೆಯಲ್ಲಿ. ಆನಂತರ ಶಾಲೆಯಲ್ಲಿ ಶಿಕ್ಷಕರು ಹಾಗೂ ಗುರುಮಾತೆಯರು ಅವರು ಗುರುಗಳು. ಅದಕ್ಕೆ ಇಂಥ ಒಂದು ಶಾಲೆ ಈ ಗ್ರಾಮದಲ್ಲಿ ಈ ಒಳ್ಳೆಯ ಶಾಲೆ ಇತ್ತಂದರೆ ಮಕ್ಕಳು ಕೂಡ ಒಳ್ಳೆಯ ಸುಸಂಸ್ಕೃತರಾಗ್ತಾ ಇದ್ದಾರೆ, ಒಳ್ಳೆಯ ವಿದ್ಯಾವಂತರಾಗ್ತಾ ಇದ್ದಾರೆ, ಒಳ್ಳೆಯ ಬುದ್ಧಿವಂತರಾಗ್ತಾ ಇದ್ದಾರೆ. ಅದಕ್ಕೂ ಕೂಡ ಒಳ್ಳೆಯ ಶಿಕ್ಷಣಕ್ಕೆ ಕೂಡ ಈ ಗ್ರಾಮದ ಹಿರಿಯರು ಭಕ್ತರು ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ, ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಯಾಕೆಂತಂದರೆ ಮಕ್ಕಳಿಗೆ ಶಿಕ್ಷಣ ಮುಖ್ಯವಾಗಿರ್ತಕ್ಕಂಥದ್ದು. ಇಂಥ ಓದನಹಳ್ಳಿ ಗ್ರಾಮದ ಇಂಥ ಮಕ್ಕಳು ಓದಿ ವಿದ್ಯಾವಂತರಾದರು ಸಮಾಜದಲ್ಲಿ, ಒಂದು ದೇಶದಲ್ಲಿ, ಒಂದು ಯಾವುದೇ ಮಟ್ಟದಲ್ಲಿ ಅವರು ಮುಂದುವರೆದು ಹೋದರೆ ಆ ಗ್ರಾಮಕ್ಕೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಶ್ರೇಯಸ್ಕರ ಬರ್ತಾ ಇದೆ. ತಂದೆ ತಾಯಿಗಳ ಕೀರ್ತಿಯಾಗಲಿ, ಊರಿನ ಕೀರ್ತಿಯಾಗಲಿ ಬರ್ತಕ್ಕಂಥದ್ದು. ಇವತ್ತು ವಿಶ್ವೇಶ್ವರಯ್ಯನವರು ನಮ್ಮ ದೇಶದ ಒಳ್ಳೆಯ ವಿದ್ವಾಂಸರಾಗಿದ್ದರು, ಒಳ್ಳೆಯ ಇಂಜಿನಿಯರ್ ಆಗಿದ್ದರು. ಅಂತ ವಿಶ್ವೇಶ್ವರಯ್ಯನವರು ಬೀದಿಯ ಬೆಳಕಿನಲ್ಲಿ ಓದಿ ಒಳ್ಳೆಯ ವಿದ್ಯಾವಂತರಾದರು, ಒಳ್ಳೆಯ ಇಂಜಿನಿಯರ್ ಆದರು. ಅವರು ಇಂಜಿನಿಯರ್ ಆದರೂ ಸಹಿತ
ಮನೆಯಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಗಲಿ ಒಂದು ತಮ್ಮ ಒಂದು ಸರ್ಕಾರಿ ಕೆಲಸ ಇದ್ದಾಗ ಮಾತ್ರ ಸರ್ಕಾರಿ ಕೆಲಸದ ಕಾರ್ಯಗಳನ್ನು ಅಥವಾ ಒಂದು ವಾಹನಗಳನ್ನು ಅವರು ಉಪಯೋಗಿಸ್ತಿದ್ರು. ಮತ್ತೆ ತಮ್ಮ ಮನೆ ಕೆಲಸಕ್ಕಾಗಿ ಏನಾದರೂ ಹೋಗ್ಬೇಕಂತಂದ್ರೆ ಸೈಕಲ್ ಮೇಲೆ ತುಳ್ಕೊಂಡು ಹೋಗ್ತಿದ್ರು ಅವರು. ಅದು ಎಂಥ ಒಂದು ಬುದ್ಧಿಮಟ್ಟ ಅವರು. ಯಾಕೆಂತಂದ್ರೆ ಇವತ್ತಿನ ದಿವಸ ಸರ್ಕಾರ ನಮಗೆಲ್ಲ ಸಾಕಷ್ಟು ಕರ್ತವ್ಯ ಕೊಟ್ಟೈತಿ ಅಂತ ತಿಳ್ಕೊಂಡು ನಾವು ಸರ್ಕಾರದ ವಸ್ತು ವಾಹನಗಳನ್ನು ನಾವು ಬಳಸಬಾರದು ಅಂತ ತಿಳ್ಕೊಂಡು ಅವರು ದೇಶಕ್ಕೆ ಅವರು ಮಾದರಿಯಾಗಿದ್ದರು. ಅಂತ ವಿಶ್ವೇಶ್ವರಯ್ಯನವರ ಒಂದು ಯಾವ ರೀತಿ ಅವರು ಒಂದು ಒಳ್ಳೆಯ ವಿದ್ಯಾವಂತರಾಗಿದ್ದಾರಲ್ಲ ಅದೇ ಪ್ರಕಾರವಾಗಿ ನೀವು ಕೂಡ ಅಂತ ಒಳ್ಳೆಯ ವಿದ್ಯಾವಂತರಾಗಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ಅವರ ದೇಶದ ಒಂದು ಪ್ರಧಾನಿಯಾಗಿ ಹೋದರು. ಆ ರೀತಿ ಅಬ್ದುಲ್ ಕಲಾಂ ಅಂತಕ್ಕಂಥವ್ರು ಒಳ್ಳೆಯ ವಿಜ್ಞಾನಿಯಾಗಿರ್ತಕ್ಕಂಥವ್ರು ದೇಶದ ಒಂದು ರಾಷ್ಟ್ರಪತಿ ಎನಿಸಿಕೊಂಡು ಹೋದರು ಅವರು. ಆ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು, ಒಳ್ಳೆಯ ಬುದ್ಧಿವಂತರಾಗಬೇಕು. ಅಂದರೆ ನೀವು ಕಲಿತಿದ್ದಕ್ಕೂ ಕೂಡ ಒಂದಷ್ಟು ಸಾರ್ಥಕವಾಗ್ತಾ ಇದೆ. ಆ ರೀತಿಯಲ್ಲಿ ವಿದೇಶೇಶು ಧನಂ ವಿದ್ಯಾ ವಿದೇಶೇಶು ಧನಂ ಮತಿ ಕೂಡ ಹೇಳ್ತಾ ಇದ್ದಾರೆ ಒಂದು ಮಾತಿನಲ್ಲಿ. ಅಂದ್ರೆ ವಿದ್ಯೆ, ನಾವು ಪ್ರದೇಶಕ್ಕೆ ಹೋದಾಗ ಆ ವಿದ್ಯೆಯೇ ನಮಗೆ ಒಂದು ಬುದ್ಧಿ. ಒಂದು ವಿದೇಶೇಶು ವಿದ್ಯಾಮತಿ ಅಂದ್ರೆ ನಾವು ವಿದೇಶಕ್ಕಾಗಲಿ ಯಾವುದೇ ಒಂದು ದೇಶಕ್ಕೆ ಹೋದರೂ ಸಹಿತ ನಮಗೆ ವಿದ್ಯೆಯ ಬುದ್ಧಿಯಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇಂಥ ಮಕ್ಕಳಿಗೆ ಒಂದು ಅಂಥ ಸಂದರ್ಭದಲ್ಲಿ ನಮಗೆ ಯಾವುದಾದ್ರೂ ಒಂದು ಭಾಷೆ, ಆ ದೇಶದ ಭಾಷೆ ಬಂತು ಅಂತಂದ್ರೆ ನಾವು ಅಲ್ಲಿ ಪಾರಾಗಿ ಬರ್ತೀವಿ. ಅಕಸ್ಮಾತ್ ಆ ದೇಶದಲ್ಲಿ ನಮಗೆ ಆ ಭಾಷೆ ಬರಲಿಲ್ಲ ಅಂತಂದ್ರೆ ನಮಗೆ ಭಾಷೆ ಗೊಂದಲ ಆಗ್ತಾ ಇದೆ, ಯಾರೋ ನಮ್ಮನ್ನು ಗುರುತಿಸಿದಂಗೆ ಆಗ್ತದೆ. ನಾವು ಏನಾದರೂ ನಮ್ಮ ಹತ್ರ ಇದ್ದಂಥ ವಸ್ತುಗಳನ್ನು ಕಳ್ಕೊಂಡ್ವಿ ಅಂತಂದ್ರೆ ನಾವು ಬಹಳಷ್ಟು ನಿರ್ಗತಿಯರಾಗ್ತೀವಿ. ಅದಕ್ಕೋಸ್ಕರವಾಗಿ ನಮಗೆ ಒಂದು ಬುದ್ಧಿ ಏನಿದೆಯಲ್ಲ, ವಿದ್ಯೆ, ಅಲ್ಲಿ ಪ್ರದೇಶಕ್ಕೆ ಹೋದ್ರೆ ಸಹಿತ ಅಲ್ಲಿರ್ತಕ್ಕಂಥ ಒಂದು ದೇಶದ ಭಾಷೆ ನಮಗೆ ಗೊತ್ತಿದ್ರೆ ಸಾಕು, ನಾವು ಅಲ್ಲಿ ಪಾರಾಗಿ ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಈ ಕೋಚಿಂಗ್ ಸೆಂಟರ್ ಮಕ್ಕಳು ಈ ಬೀಳ್ಕೊಡೋ ಸಮಾರಂಭ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನೇಕ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಬಾಬೂಜಿ ಅವರು, ಆಮೇಲೆ ಜಗದೀಶ್ ಅವರು, ಆಮೇಲೆ ಚಂದ್ರು ಅವರು ಒಳ್ಳೆಯ ರೀತಿಯಿಂದ ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಇಂಥ ಗ್ರಾಮದಲ್ಲಿ, ಇಂಥ ಚಿಕ್ಕ ಗ್ರಾಮದಲ್ಲಿ ಇಂಥ ಶಿಕ್ಷಣವನ್ನು ಕೊಡಿಸುವ ಮುಖಾಂತರ ಬಹಳಷ್ಟು ಮಕ್ಕಳಿಗೆ ಅವರು ಒಳ್ಳೆಯ ವಿದ್ಯೆಯನ್ನು ಕೊಡುವಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ತಂದೆ ತಾಯಿಗಿಂತಲೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಶಿಸ್ತು ನ್ಯಾಯಬದ್ಧವಾಗಿರ್ತಕ್ಕಂಥ ವಿದ್ಯೆ ಕೊಡುವ ಮುಖಾಂತರ ಅವರು ಆ ಮಕ್ಕಳಿಗೆ ಗುರುಗಳಾಗಿ ಮಾರ್ಗದರ್ಶಕರಾಗಿ ಅನೇಕ ಮಕ್ಕಳನ್ನು ಅವರು ನವೋದಯ ಕೋಚಿಂಗ್ ಸೆಂಟರಲ್ಲಿ ಪಾಸು ಮಾಡಿಸಿ ಈ ಹೆಚ್ಚಿನ ತರಗತಿಗೆ ಅವರು ವರ್ಗಾಯಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರು ಕೂಡ ಒಂದು ಸೇವೆ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇಲ್ಲಿ ಮಕ್ಕಳು ಕೂಡ ಬಹಳಷ್ಟು ಸೇರಿದ್ದಾರೆ. ಅದಕ್ಕೆ ನಾವು ಹೆಚ್ಚು ಮಾತನಾಡಲಾರ್ದೆ, ನಮಗೂ ಕೂಡ ಸ್ವಲ್ಪ ಆಯಾಸ ಆಗಿರೋದ್ರಿಂದ ಹೆಚ್ಚು ಮಾತನಾಡಲಾರ್ದೆ ಇಲ್ಲಿರ್ತಕ್ಕಂಥ ಅತ್ತಿವೇರಿಯ ಮಠದ ಬಸವಧಾಮದ ಪೂಜಾ ಮಾತೆ ಶ್ರೀ ಬಸವೇಶ್ವರವರು ಕೂಡ ಬಹಳಷ್ಟು ಚೆನ್ನಾಗಿ ಅವರು ಮಾತುಗಳನ್ನು, ಒಳ್ಳೆಯ ವಿಚಾರಗಳನ್ನು ಅವರು ಇಲ್ಲಿ ಹೇಳಿದ್ದಾರೆ. ಆ ರೀತಿಯಲ್ಲಿ ಇಂಥ ಒಂದು ಮಕ್ಕಳಿಗೆ ಈ ಗ್ರಾಮದ ಹಿರಿಯರು, ಗ್ರಾಮದ ಸಮಸ್ತ ಮಹಾದೈವ ಈ ಶಾಲೆ, ಈ ನವೋದಯ ಕೋಚಿಂಗ್ ಸೆಂಟರ್ ಶಾಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ, ಅದಕ್ಕೆಲ್ಲರೂ ಕೂಡ ಪ್ರೋತ್ಸಾಹ ಕೊಡಲಿ. ಈ ಗ್ರಾಮದ ಮಕ್ಕಳು ಕೂಡ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ವಿದ್ಯಾವಂತರಾಗಲಿಕ್ಕೆ ಕಾರಣೀಭೂತರಾಗಬೇಕು. ಮಕ್ಕಳಿಗೆ ಹೆಚ್ಚು ವಿದ್ಯೆಯನ್ನು ಕಲಿಸುವಲ್ಲಿ ತಂದೆ ತಾಯಿಗಳು, ಪಾಲಕರು ಅಷ್ಟೇ ಮಹತ್ವವಾಗಿರ್ತಕ್ಕಂಥದ್ದು. ಈ ಗ್ರಾಮದ ಮಕ್ಕಳು ಕೂಡ ಈ ಶಾಲೆಯಲ್ಲಿ ಕಲಿತು ಒಳ್ಳೆಯ ವಿದ್ಯಾವಂತರಾಗಬೇಕು. ಯಾಕಂತಂದ್ರೆ ಅವರು ಎಲ್ಲೆಲ್ಲೂ ಹಳ್ಳಿಯಿಂದ ಬಂದಿರ್ತಾರೆ ಹುಡುಗರು. ನೋಡಿದ್ರೆ ಬಹಳಷ್ಟು ನಮ್ಗೆ ಸಂತೋಷ ಅನ್ನಿಸ್ತೈತಿ. ಎಂಟು ವಿದ್ಯಾವಂತರದಪ್ಪ, ಎಷ್ಟು ಜಾಣ ವಿದ್ಯಾರ್ಥಿಗಳನ್ನು ಇವರು ಸೆಲೆಕ್ಟ್ ಮಾಡಿ ಪರೀಕ್ಷೆ ಬರೆಸ್ತಾರೆ ಅಂತ ತಿಳ್ಕೊಂಡು. ಅದಕ್ಕೆ ಈ ಗ್ರಾಮದ ಮಕ್ಕಳನ್ನು ಕೂಡ ಹೊಲಕ್ಕೆ ಕಳಿಸಲಾರದೆ, ಅಂತಿಂದಕ್ಕೆ ಕಳಿಸಲಾರದೆ ಮಕ್ಕಳಿಗೆ ಕೂಡ ಮನೆಯಲ್ಲಿಯೂ ಕೂಡ ಹೆಚ್ಚಿನ ರೀತಿಯಿಂದ ವಿದ್ಯೆಯನ್ನು ಕೊಡುವ ಮುಖಾಂತರ ತಂದೆ ತಾಯಿಗಳು ತಮ್ಮ ಒಂದು ಪಾಲನೆಯನ್ನು ಮಾಡ್ತಕ್ಕಂಥದ್ದು. ಈ ಮೊರಾರ್ಜಿ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಈ ಗ್ರಾಮದ ಮಕ್ಕಳು ಕೂಡ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿನಿಗೆ ಸೇರಬೇಕು. ಯಾಕಂತಂದರೆ ಇನ್ನೂ ಸಮಯ ಭಾಳ ಆಗ್ತಾ ಇದೆ. ಯಾಕೆ ನಾವು ಹೆಚ್ಚು ಮಾತನಾಡ್ಕೊಂಡು ಕುಂತರೆ ಮತ್ತೆ ಬೇಸರ ಆಗ್ತದೆ ಎಲ್ಲರಿಗೂ. ಅದಕ್ಕೋಸ್ಕರ ನಾವು ಹೆಚ್ಚು ಮಾತನಾಡದೆ ಈ ಕೋಚಿಂಗ್ ಸೆಂಟರ್ ಶಾಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತರ ಅಭಿವೃದ್ಧಿ ಆಗಲಿ, ಸಿಂದಗಿ ಅವರ ಒಂದು ಕೃಪಾಶೀರ್ವಾದ ಈ ಶಾಲೆಯ ಮೇಲೆ ಇರಲಿ ಎಂಬತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮ ಮುಂದಿನ ಕಾರ್ಯಕ್ರಮ ನಾವು ಅನುಮತಿ ಮಾಡ್ಕೊಳ್ತೀನಿ. ಇಷ್ಟು ಹೇಳಿ ಹೇಳೋ ಮಾತು.
ರೆಸಿಡೆನ್ಸಿಯಲ್ ಸೆಂಟರ್ಗೆ ತಮ್ಮ ಒಂದು ಹಣದ ಸಹಾಯವನ್ನು ಮಾಡಿದ್ದಾರೆ. ಆ ಒಂದಿಗೆ ಒಂದು ತಮ್ಮ ಒಂದು ಅಭಿನಂದನೆಗಳ ಒಂದು ಮಾರ್ಗದರ್ಶನವನ್ನು ನೀಡಬೇಕೆಂದು ತಮ್ಮೆಲ್ಲರಲ್ಲೂ ಕೂಡ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆದ್ದರಿಂದ ಸದಾಕಾಲ ತಾವೆಲ್ಲರೂ ಕೂಡ ಒಂದು ಉತ್ತಮವಾದಂತಹ ಅಭ್ಯುದಯಕ್ಕೆ ಹೋಗುವ ಈ ಒಂದು ಮಾರ್ಗದರ್ಶನವನ್ನು ನೀಡಿ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಶಿಕ್ಷಣವನ್ನು ನೀಡಲಿಕ್ಕೆ ತಾವೆಲ್ಲರೂ ಮಾತೆ ಶ್ರೀ ಬಸವೇಶ್ವರಿ ಬಸವಧಾಮ ಅತ್ತಿವೇರಿ ಮುಂಡಗೋಡು ಮಾತೆಯರಿಗೆ ಈ ಒಂದು ಗುರುಕಾಣಿಕೆಯನ್ನು ನೀಡಬೇಕೆಂದು ತಮ್ಮ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರೂಪಾಯಿ ಒಂದು ಧನ ಸಹಾಯವನ್ನು ನೋಡಿ ನಮ್ಮೆಲ್ಲರಿಗೂ ಕೂಡ ಈ ಒಂದು ಧನ ಸಹಾಯದೊಂದಿಗೆ ನಮಗೆ ಒಂದು ಶಕ್ತಿಯನ್ನು ತುಂಬುತ್ತಿದ್ದಾರೆ. ಅವರಿಗೆ ಇನ್ನೊಮ್ಮೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಸಹ ಎಲ್ಲ ಅತಿಥಿ ಮನ್ಯರಿಗೂ ಕೂಡ ಈ ಒಂದು ಹಾಗೂ ಇಲ್ಲಿ ಆಗಮಿಸಿದಂತ ಎಲ್ಲ ಮಕ್ಕಳಿಗೂ ಮತ್ತು ಪಾಲಕರಿಗೂ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾದ ಎಲ್ಲರಿಗೂ ಕೂಡ ಶಿವಪುರಾಜ್ ಅವರು ಆಶೀರ್ವಚನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಟೈಮ್ ಇಲ್ಲ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಚನ್ನಬಸವಣ್ಣನವರ ಹೆಸರು ಸಾಮಾನ್ಯ ನೀವೆಲ್ಲರೂ ಕೇಳಿದ್ರಿ. ಉಳಿವಿ ಚನ್ನಬಸವಣ್ಣನವರು. ಚನ್ನಬಸವಣ್ಣನವರಿಗೆ ಅಲ್ಲಿ ಕಲ್ಯಾಣದಲ್ಲಿ ಏನಂತ ಕರೀತಾರೆ ಅಂದ್ರೆ, ಷಟ್ಸ್ಥಲ ಜ್ಞಾನಿ, ಸಮ್ಯಕ್ ಜ್ಞಾನಿ, ಅವಿರಳ ಜ್ಞಾನಿ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಪ್ರತಿಮ ಜ್ಞಾನವನ್ನ ಗಳಿಸ್ಕೊಂಡಂತಹ ಚನ್ನಬಸವಣ್ಣರಿಗೆ ಈ ಎಲ್ಲ ಬಿರುದುಗಳು ಇದ್ವು. ಅದಕ್ಕೆ ನಿಮ್ಮ ಕೋಚಿಂಗ್ ಸೆಂಟರ್ ಏನ್ ಹೇಳ್ರಿ, ಜ್ಞಾನನಿಧಿ ನವೋದಯ ಕೋಚಿಂಗ್ ಸೆಂಟರ್. ಹಂಗಾಗಿ ಆ ಮಹಾಜ್ಞಾನಿ, ಸಮ್ಯಕ್ ಜ್ಞಾನಿ, ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಕೃಪಾಶೀರ್ವಾದ ನಿಮ್ಮ ಎಲ್ಲ ಮಕ್ಕಳ ಮೇಲೆ ಬೀಳಿ, ನಿಮಗೂ ಸಹ ಆ ಚನ್ನಬಸವಣ್ಣನವರ ಆಶೀರ್ವಾದ ಇರ್ಲಿ ಅಂತ ಹೇಳ್ಬಿಟ್ಟು ನನ್ನ 2 ಮಾತನ್ನ ಮುಗಿಸ್ತೀನಿ. ಕೂಡ ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುವಂತ ಒಂದು ಆಶೀರ್ವಾದ ನೀಡಿದಂತಹ ಚನ್ನಬಸವಾನಂದ ಸ್ವಾಮೀಜಿಯವರಿಗೆ ಮನಪೂರ್ವಕವಾಗಿ ನಮನವನ್ನ ಸಲ್ಲಿಸುತ್ತೇನೆ. ಹಾಗೂ ಈ ಒಂದು ಮುಂದಿನದಾಗಿ ವಂದನಾರ್ಪಣೆಯನ್ನ ಶ್ರೀ RL ಬಾಪೂಜಿ ಅವರು ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾರೆ. रत्न खचित फारा तुझ गौरी कुमारा चंदनाची उभी कुंकुम केशरा वीरे जडित मुकुट शोभा तुम्हारा ऋण सुनती तुले चरणी घागरिया
सुंदराची कंठी झळके माळ मुक्ता फळांची जय देव जय देव जय देव जय देव जय मंगलमूर्ती लंबोदर पीतांबर फणीवर बंधन सरळ सोंड वक्र तुंड त्रिनयन दास रामाचा वाट पाय सदना संकटी पावावे निर्वाणी रक्षावे सुरवर बंधन सिंदुराची कंठी झळके माळ मुक्ता फळांची जय देव जय देव जय देव जय देव जय मंगलमूर्ती श्री मंगलमूर्ती दर्शन मात्रे मानु कामना पूर्ती जय देव जय देव जय देव जय देव जय मंगलमूर्ती